ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ 16 ಕೋಟಿ ವೆಚ್ಚದ ಅತ್ಯಾಧುನಿಕ ಲ್ಯಾಬ್ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಆರಂಭಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ. ಶಾಸಕ ಪ್ರದೀಪ್ ಈಶ್ವರ್. ಕೋಲಾರ ಕಾಂಗ್ರೆಸ್ನಲ್ಲಿ ಮತ್ತೆ ಗುಂಪುಗಾರಿಕೆ ಸ್ಫೋಟ, ಬೀದಿ ರಂಪಾಟಕ್ಕೆ ಸಾಕ್ಷಿಯಾದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಹಣದ ವಿಚಾರದಲ್ಲಿ ಸ್ನೇಹಿತರ ನಡುವೆ ಗಲಾಟೆ, ದೊಣ್ಣೆಯಿಂದ ಸ್ನೇಹಿತನ ಮೇಲೆ ಹಲ್ಲೆ, ತೀವ್ರ ರಕ್ತಸ್ರಾವದಿಂದ ಸಾವು, ಆರೋಪಿ ಬಂಧನ. ಶಾಲಾ ಕೊಠಡಿಗಳ ಕೊರತೆ, ಚಪ್ಪರದ ಕೆಳಗೆ ಪಾಠ ಕೇಳುತ್ತಿರುವ ಉರ್ದು ಶಾಲೆಯ ಮಕ್ಕಳು. ಶಿಡ್ಲಘಟ್ಟ ನಗರದಲ್ಲಿ ಈ ದುಸ್ಥಿತಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಥಾಪನೆಯಾಗಿ 18 ವರ್ಷ ಕಳೆದರೂ ಜಿಲ್ಲಾ ಕೇಂದ್ರದಲ್ಲೊಂದು ಎಂಆರ್ಐ ಕೇಂದ್ರವಿರಲಿಲ್ಲ. ಈಗ ನಮ್ಮ ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಇನ್ಮುಂದೆ ಎಂಆರ್ಐ ಸ್ಕ್ಯಾನಿಂಗ್ಗೆ ಬೆಂಗಳೂರಿಗೆ ಹೋಗುವ ಕಷ್ಟ ತಪ್ಪುತ್ತದೆ. ಅದಕ್ಕಾಗಿ 16 ಕೋಟಿ ಬಿಡುಗಡೆ ಮಾಡಲಾಗಿದೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಡಿ ನಗರದ 23-24ನೇ ವಾರ್ಡ್ ವಿಸಿಟ್ ಮಾಡಿದ್ದಾರೆ. ಮನೆ ವಾರ್ಡು ಬೀದಿ ಪರ್ಯಟನೆ ಮಾಡಿದ್ರು. ಆಯಾ ಸ್ಥಳಗಳ ಸಮಸ್ಯೆಗಳನ್ನು ಆಲಿಸಿದ್ರು. ಮುಖಂಡರು ನಗರವಾಸಿಗಳ ಮನೆಯಲ್ಲಿ ಕಾಫಿ ತಿಂಡಿ ಸವಿದ್ರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ 18 ವರ್ಷ ಕಳೆದ್ರು. ಈ ಹಿಂದೆ ಆರೋಗ್ಯ ಸಚಿವರು ವೈದ್ಯರಾಗಿದ್ದವರು ಮಾಡಲು ಆಗದಂತಹ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಜಿಲ್ಲಾ ಕೇಂದ್ರಕ್ಕೆ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರ, ಅದಕ್ಕೆ ಬೇಕಾಗಿರುವ ಸುಸಜ್ಜಿತ ಕೊಠಡಿ ನಿರ್ಮಾಣಕ್ಕೆ 16 ಕೋಟಿ ಅನುದಾನ ನೀಡಲಾಗಿದೆ. ನಗರದ ಅಭಿವೃದ್ಧಿಗೆ ನನ್ನ ಅನುದಾನದಲ್ಲಿಯೂ 8 ರಿಂದ 10 ಕೋಟಿ ನೀಡ್ತೇನೆ ಅಂದರು. ಇವತ್ತು ಒಬ್ಬರು ಇಲ್ಲಿ ಹಿಂದೆ ಶಾಸಕರು ಮೆಡಿಕಲ್ ಮಿನಿಸ್ಟರ್ ಆಗಿದ್ರು, ಹೆಲ್ತ್ ಮಿನಿಸ್ಟರ್ ಆಗಿದ್ರು, ಒಂದು ಎಂಆರ್ಐ ತರಕ್ಕಾಗಿಲ್ಲ. ಇವತ್ತು ಅಕ್ಟೋಬರ್ 2ನೇ ತಾರೀಕು 8 ಕೋಟಿ 20 ಲಕ್ಷ ತಂದಿದ್ದೀವಿ. ಕೆಇಎಯಿಂದ 8 ಕೋಟಿ 20 ಲಕ್ಷ ತಂದಿದ್ದೀವಿ. ಉದ್ಘಾಟನೆ ನಡೀತಿದೆ. ಕರೆಕ್ಟಾಗಿ 10 ತಿಂಗಳ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. ಮುಂದಿನ ವರ್ಷ ಈ ಟೈಮ್ಗೆ ಅಲ್ಲಿ ಎಂಆರ್ಐ ಇರುತ್ತೆ, CT ಇರುತ್ತೆ, 2 ಎಕ್ಸ್ರೇ ಸೆಂಟರ್ಸ್ ಇರುತ್ತೆ, ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಇರುತ್ತೆ. ಕಾರ್ಪೊರೇಟ್ ಲೆವೆಲಲ್ಲಿ ಲ್ಯಾಬ್ ಕಟ್ತಿದ್ದೀವಿ. ಎಂಆರ್ಐ ಮಿಷಿನ್ 8 ಕೋಟಿ ಗೊತ್ತಿರಬೇಕಿದು. ಬಿಲ್ಡಿಂಗ್ ಕಟ್ಟಕ್ಕೆ 8 ಕೋಟಿ, ಹತ್ರ 25 ಕೋಟಿ ರೂಪಾಯಿ ಖರ್ಚು ಮಾಡಿ ಡಯಾಗ್ನೋಸ್ಟಿಕ್ ಸೆಂಟರ್ ಕಟ್ತಿದ್ದೀವಿ. ಎಲ್ಲಿದೆ ಸುತ್ತಮುತ್ತ ಡಯಾಗ್ನೋಸ್ಟಿಕ್ ಸೆಂಟರ್? ಇನ್ನು ನಗರಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ ಕಾಂಗ್ರೆಸ್ ಪಕ್ಷದ 6 ಜನರನ್ನ ಅನರ್ಹಗೊಳಿಸುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಲು ಕಾನೂನು ಸಲಹೆಗಾರರು ತಯಾರು ಮಾಡುತ್ತಿದ್ದಾರೆ ಎಂದ ಅವರು, ಶಾಸಕರಾಗಿ ಗೆದ್ದ ಕೂಡಲೇ 1ನೇ ವಾರ್ಡಿಗೆ ಭೇಟಿ ನೀಡಿ ರಾಜಕಾಲುವೆ ಮೇಲೆ ನಿರ್ಮಾಣ ಮಾಡಿಕೊಂಡಿರುವ ಮನೆಗಳ ತೆರವುಗೊಳಿಸಿ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಮಾತು ನೀಡಿದ್ದೆ. ಅವರನ್ನು ಅಲ್ಲಿಂದ ಖಾಲಿ ಮಾಡಿಸಿದ್ರೆ ಅವರಿಗೆ ಎಲ್ಲಿ ನಿವೇಶನ ಕೊಟ್ಟು ಮನೆ ನಿರ್ಮಾಣ ಮಾಡಿಕೊಡ್ಬೇಕೆಂದು ತೀರ್ಮಾನವಾಗಿಲ್ಲ. ಅವರಿಗೆ ಸೂಕ್ತ ಸ್ಥಳಾವಕಾಶ ನೋಡಿ ವ್ಯವಸ್ಥೆ ಮಾಡಿಕೊಡಲಾಗುವುದು ಅಂತ ಹೇಳಿದ್ರು. ಅಲ್ಲಿ ಒಟ್ಟು 180 ಮನೆ ಇದೆ ವಾರ್ಡ್ ನಂಬರ್ 1 ಅಲ್ಲಿ. ಅವ್ರನ್ನ ಮಾತಾಡಿದ್ದೀನಿ. ಬಟ್ ಅಲ್ಲಿ 2 ಈಗ ರಾಜಕಾಲುವೆ ತೆಗೆದ್ರೆ ಆ 180 ಜನಕ್ಕೆ ಮನೆ ಎಲ್ಲ ಅವಕಾಶ ಮಾಡಿಕೊಡ್ಬೋದು. ಅದು ಒಂದು ಯೋಚನೆ ಮಾಡ್ತಿದ್ದೀನಿ. ಆಲ್ರೆಡಿ ತಹಸೀಲ್ದಾರ್ಗೆಲ್ಲ ನಾನು ಪತ್ರ ಬರೆದಿದ್ದೀನಿ. ಅಕಸ್ಮಾತ್ ರಾಜಕಾಲುವೆ ಅಲ್ಲಿ ತೆಗೆದ್ರೆ 180 ಜನಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಇದು ಸರ್ಕಾರದಲ್ಲಿ ಆದೇಶ ಆಗಬೇಕು. ಅದಕ್ಕೆ ಅದು ಆದೇಶ ಮಾಡಿ ನಂತರ ಮಾತಾಡೋಂಥ. ಇನ್ನು ವಾರ್ಡ್ ವಿಸಿಟ್ ಕೊಡುವ ಮುನ್ನ ವಾಪಸಂದ್ರ ರಂಗನಾಥ ಸ್ವಾಮಿ ದೇವರಿಗೆ ಶಾಸಕ ಪ್ರದೀಪ್ ಈಶ್ವರ್ ವಿಶೇಷ ಪೂಜೆ ಸಲ್ಲಿಸಿ ವಾರ್ಡ್ ವಿಸಿಟ್ ಕೊಟ್ಟರು. ಈ ವೇಳೆ ನಗರಸಭಾಧಿಕಾರಿಗಳು, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾಧಿಕಾರಿಗಳು, ಪೊಲೀಸರು, ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿನ ಗುಂಪುಗಾರಿಕೆ ಮತ್ತೆ ಸ್ಫೋಟಗೊಂಡಿದ್ದು ಬೀದಿ ರಂಪಾಟಕ್ಕೆ ಸಾಕ್ಷಿಯಾಗಿದೆ. ನಗರ ಹೊರವಲಯದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಸಭೆ ಪ್ರಾರಂಭವಾಗುವ ಮುನ್ನವೇ ಕಾರ್ಯಕ್ರಮವನ್ನ ನಗರದಿಂದ ಹೊರಗೆ ಆಯೋಜನೆ ಮಾಡಲಾಗಿದೆ. ಇಲ್ಲಿಗೆ ಕಾರ್ಯಕರ್ತರು ಹೇಗೆ ಬರಲು ಸಾಧ್ಯ? ಕನಿಷ್ಠ ಪಕ್ಷ ಒಂದು ಬ್ಯಾನರ್ ಸಹ ಕಟ್ಟಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ವೇದಿಕೆ ಮೇಲಿದ್ದ ಹೂ ಕುಂಡಗಳನ್ನ ಕೆಳಗೆ ತಳ್ಳಿ ನೀರಿನ ಬಾಟಲ್ ಎಸೆದರು. ಮೊದಲಿನಿಂದಲೂ ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದ್ದಿದ್ದೆ. ಪ್ರತಿ ಬಾರಿ ಸಭೆಗಳು ಸೇರಿದಾಗಲೂ ಕಾರ್ಯಕರ್ತರ ನಡುವೆ ಗಲಾಟೆಗಳು ನಡೀತಲೇ ಇರ್ತವೆ. ಶನಿವಾರ ಕೋಲಾರ ನಗರದ ಹೊರವಲಯದ ನಂದಿನಿ ಪ್ಯಾಲೇಸ್ನಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲೂ ಗಲಾಟೆಯಾಗಿದೆ. ಕಾಂಗ್ರೆಸ್
ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈ ಮಿಲಾಯಿಸಿಕೊಂಡಿದ್ದಾರೆ. ಎರಡು ಬಣದ ಕಾಂಗ್ರೆಸ್ ಮುಖಂಡರು ರಮೇಶ್ ಕುಮಾರ್ ಸೇರಿದಂತೆ ಕೆಲವರಿಗೆ ಸಭೆಗೆ ಆಹ್ವಾನಿಸಿಲ್ಲ ಅಂತ ಗಲಾಟೆಯನ್ನು ನಡೆಸಿದ್ದಾರೆ. ಕೆಲ ಮುಖಂಡರಿಗೆ ಆಹ್ವಾನ ನೀಡಿಲ್ಲ ಅಂತ ಆರಂಭವಾದ ಗಲಾಟೆ ಕಾಂಗ್ರೆಸ್ ಶಾಸಕರ ಎದುರೇ ಪರಸ್ಪರ ತಳ್ಳಾಟ ನೂಕಾಟ ಸಹ ನಡೆದಿದೆ. ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದವರಿಗೂ ಮಣೆ ಹಾಕಿದ್ದಾರೆ ಎಂಬ ಆರೋಪ ಮಾಡಿ ಹಲ್ಲೆ ಮಾಡಕ್ ಬರ್ತಾ ಇದಾರೆ ಅಂತ ಹಲ್ಲೆ ಮಾಡ್ತಾ ಇದಾರಲ್ಲ ಸರ್. ಗಲಾಟೆಯನ್ನು ಕೂಡ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು, ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಪರಸ್ಪರ ಎರಡು ಗುಂಪುಗಳ ಮಧ್ಯೆ ಕೈ ಮಿಲಾಯಿಸಿಕೊಂಡ್ರು. ಮುಖಂಡರು ಸುಮ್ಮನಿದ್ರು. ಕಾಂಗ್ರೆಸ್ ಸಭೆಯಲ್ಲಿ ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರ ನಜೀರ್ ಅಹಮದ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಕೂಡ ಭಾಗಿಯಾಗಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇಬ್ಬರು ಕಾರ್ಮಿಕರ ನಡುವೆ ಹಣದ ವಿಚಾರದಲ್ಲಿ ಗಲಾಟೆ ನಡೆದು ಪರಸ್ಪರ ಬಡಿದಾಡಿಕೊಂಡು ಹಲ್ಲೆ ನಡೆದ ಪರಿಣಾಮ ವ್ಯಕ್ತಿಯೋರ್ವ ಕೊಲೆಯಾಗಿದ್ದಾನೆ. ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 84ರ ಪಕ್ಕದ ಮಹಿಮಾಪುರದ ಖಾಸಗಿ ಹೋಟೆಲ್ ಬಳಿಯಲ್ಲಿರುವ ವಟಾರದ ಶೆಡ್ ಮನೆಯಲ್ಲಿ ಶನಿವಾರ ಬೆಳಗ್ಗೆ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ತಮಿಳುನಾಡು ಮೂಲದ ರಾಜೀವ್ ಗಾಂಧಿ ಪೆರುಮಾಳ್ 40 ವರ್ಷದ ವ್ಯಕ್ತಿ ಕೊಲೆಯಾಗಿದ್ದಾನೆ. ಇನ್ನು ರಾಜೀವ್ ಗಾಂಧಿ ಪೆರುಮಾಳ್ ಮತ್ತು ಆತನ ಸ್ನೇಹಿತ ಸುರೇಶ್ ಬಾಲಾಜಿ ಸಾಕಷ್ಟು ದಿನದಿಂದ ಮಹಿಮಾಪುರ ಬಳಿ ಇರುವ ಶೆಡ್ನಲ್ಲಿ ವಾಸವಿದ್ದು ಕಲ್ಲು ಕೆಲಸ, ಗೋದಾಮಿನಲ್ಲಿ ಕೆಲಸ ಮಾಡ್ತಿದ್ರು. ಇನ್ನು ಇಬ್ಬರ ನಡುವೆ ಹಣಕಾಸಿನ ವಿಚಾರದಲ್ಲಿ ಶುಕ್ರವಾರ ರಾತ್ರಿ ಗಲಾಟೆ ನಡೆದಿದೆ. ದೊಣ್ಣೆಯಿಂದ ಸುರೇಶ್ ಪೆರುಮಾಳ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ವೇಳೆ ತೀವ್ರ ರಕ್ತಸ್ರಾವದಿಂದ ನರಳಾಡುತ್ತಿದ್ದ ರಾಜೀವ್ ಗಾಂಧಿ ಪೆರುಮಾಳ್ನನ್ನ ಹಲ್ಲೆ ಮಾಡಿದ ಸ್ನೇಹಿತನೇ 8ನೇ ಮೈಲಿ ಬಳಿ ಇರುವ ಆಸ್ಪತ್ರೆಗೆ ದಾಖಲಿಸಿದನಾದರೂ ಚಿಕಿತ್ಸೆ ಫಲಕಾರಿಯಾಗದೆ ರಾಜೀವ್ ಗಾಂಧಿ ಪೆರುಮಾಳ್ ಸಾವನ್ನಪ್ಪಿದ್ದಾನೆ. ಇನ್ನು ಆತನ ಸ್ನೇಹಿತ 85,000 ರೂಪಾಯಿ ವಿಚಾರವಾಗಿ ಒಂದೇ ರೂಮಿನಲ್ಲಿದ್ದ ಇಬ್ಬರು ಸ್ನೇಹಿತರ ನಡುವೆ ಗಲಾಟೆ ನಡೆದಿದೆ ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ, ಎಎಸ್ಪಿ ನಾಗೇಶ್, ಡಿವೈಎಸ್ಪಿ ರವಿ, ನೆಲಮಂಗಲ ಗ್ರಾಮಾಂತರ ಠಾಣೆ ಪಿಐ ನರೇಂದ್ರ ಬಾಬು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಘಟನೆ ಸಂಬಂಧ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಘಟನಾ ಸ್ಥಳಕ್ಕೆ ಎಎಸ್ಐ ಸಿದ್ದಗಂಗಯ್ಯ, ವಿಧಿ ವಿಜ್ಞಾನ ಪ್ರಯೋಗಾಲಯದ ತಂಡ, ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿದ್ದಾರೆ. ಘಟನೆ ಸಂಬಂಧ ಎಸ್ಪಿ ಸಿಕೆ ಬಾಬಾ ಮಾತನಾಡಿ, ಇಬ್ಬರು ಸ್ನೇಹಿತರ ನಡುವಿನ ಜಗಳ ವಾಗ್ವಾದದಿಂದ ಹಲ್ಲೆ ಸ್ವರೂಪ ಪಡೆದು ದೊಣ್ಣೆಯಿಂದ ಸ್ನೇಹಿತನ ಕೊಲೆಯಾಗಿದೆ. ಆರೋಪಿಯನ್ನು ಬಂಧಿಸಿ ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದೇವೆ. ತನಿಖೆ ಪ್ರಗತಿಯಲ್ಲಿದೆ. ಆರೋಪಿಯನ್ನು ಬಂಧಿಸಿದ್ದೇವೆ ಅಂತ ಹೇಳಿದ್ದಾರೆ. ನಿನ್ನೆ ಇನ್ಸಿಡೆಂಟ್ ಆಗಿದೆ. ಇವರಿಬ್ಬರು ಲೇಬರರ್ಸು, ರಾಜೀವ್ ಗಾಂಧಿ ಪೆರುಮಾಳ್ ಮತ್ತು ಇನ್ನೊಬ್ಬರು ಯಾರು ಅಕ್ಯೂಸ್ಡ್ ಇದ್ದಾರೆ. ಇದರಲ್ಲಿ ಇಬ್ಬರು ಒಂದೇ ರೂಮಲ್ಲೇ ಇರ್ತಾರೆ, ಕೆಲಸ ಮಾಡ್ತಾರೆ. ಒಂದು ಬೇರೆ ವರ್ಕಲ್ಲಿ ಅಲ್ಲಿ ಕೆಲಸ ಮಾಡಬೇಕಾದಾಗ ಒಂದು ಹಣಕಾಸಿನ ವಿಚಾರ ಬಗ್ಗೆ ಅವರಿಬ್ಬರ ಮಧ್ಯೆ ಒಂದು ವಾಗ್ವಾದ ಆಗುತ್ತೆ ನಿನ್ನೆ. ಅದಾದ ನಂತರ ಈ ವರ್ಬಲ್ ಫೈಟ್ಸ್ ಲೀಡ್ಸ್ ಟು ಅಲ್ಲಿ ಒಂದು ದೊಣ್ಣೆ ಇರುತ್ತೆ. ಆ ದೊಣ್ಣೆ ತೊಗೊಂಡ್ಬಿಟ್ಟು ಒಂದು ತಲೆಗೆ ಹೊಡೆದ ನಂತರ ಇಮಿಡಿಯೇಟ್ ಇಂಜುರಿ ಆಗುತ್ತೆ. ಆದ ನಂತರ ಹಾಸ್ಪಿಟಲ್ಗೆಲ್ಲ ತಗೊಂಡು ಹೋಗ್ತಾರೆ. ಮಧ್ಯರಾತ್ರಿ ಅವ್ರದ್ದು ಹಾಸ್ಪಿಟಲ್ ಡೆತ್ ಆಗಿದ್ದೆ. ಆ ಪ್ರಕಾರ BNS 103 ಅಡಿ ನಾವು ಒಂದು ಮರ್ಡರ್ ಕೇಸನ್ನು ತಗೊಂಡಿದ್ದೀವಿ. ಈಗ ಫರ್ದರ್ ತನಿಖೆ ಜಾರಿಯಲ್ಲಿದೆ. ತನಿಖಾಧಿಕಾರಿಗಳು ನೋಡ್ತಾರೆ. ರಾಮ್ ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ, ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ.
ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024ರವರೆಗೆ ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯ ಸರ್ಕಾರಿ ಉರ್ದು ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಕೊಠಡಿಗಳ ಕೊರತೆ ಕಾರಣ ಶಾಲಾ ಆವರಣದಲ್ಲಿ ಚಪ್ಪರದ ಕೆಳಗಡೆ ತರಗತಿಗಳನ್ನು ನಡೆಸಲಾಗ್ತಿದೆ. ಮಕ್ಕಳಿಗೆ ಪಾಠ, ಊಟ, ಆಟ ಎಲ್ಲ ಚಪ್ಪರದ ಕೆಳಗಡೆಯೇ ನಡೆಯುತ್ತಿದೆ. ಮಕ್ಕಳು ಬಿಸಿಲು, ಮಳೆ, ಗಾಳಿಗೆ ಮೈಯೊಡ್ಡಿ ಪಾಠವನ್ನ ಕೇಳಬೇಕಾದ ಸ್ಥಿತಿ, ಊಟವನ್ನ ಮಾಡಬೇಕಾದ ದುಸ್ಥಿತಿ ಇದೆ. ಈ ಕುರಿತು ಒಂದು ಸ್ಟೋರಿ. ರೇಷ್ಮೆ ನಗರಿ ಶಿಡ್ಲಘಟ್ಟದ ಹೃದಯ ಭಾಗ ಅಶೋಕ ರಸ್ತೆಯಲ್ಲಿನ ಜಾಮಿಯಾ ಮಸೀದಿಯ ಪಕ್ಕದಲ್ಲಿರುವ ಸರ್ಕಾರಿ ಉರ್ದು ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿಯ 84 ಮಕ್ಕಳಿದ್ದಾರೆ. ಶಾಲೆಯ 2 ಕೊಠಡಿಗಳಿವೆ. ಮದ್ರಸಾದ 2 ಕೊಠಡಿಗಳನ್ನು ಶಾಲಾ ಚಟುವಟಿಕೆಗಳಿಗೆ ನೀಡಲಾಗಿದೆ. ಕೊಠಡಿಗಳು ಸಾಕಾಗದ ಕಾರಣ ಶಾಲಾ ಆವರಣದಲ್ಲಿ ಶಿಕ್ಷಕರೇ ಚಪ್ಪರ ಹಾಕಿ ಅದರಡಿ ಕಲ್ಲಿನ ಬೆಂಚುಗಳನ್ನು ಅಳವಡಿಸಿ ಮಕ್ಕಳನ್ನು ಕೂರಿಸಿ ಪಾಠ ಪ್ರವಚನ ನಡೆಸಲಾಗ್ತಿದೆ. ಬಿಸಿಲು, ಮಳೆ, ಗಾಳಿಗೆ ಚಪ್ಪರದ ಹೊದಿಕೆ ಹಾಳಾಗಿದ್ದು ಬಿಸಿಲು, ಮಳೆ, ಗಾಳಿ ಎನ್ನದೆ ಮಕ್ಕಳು ಅಲ್ಲಿಯೇ ಅಕ್ಷರ ಅಭ್ಯಾಸ ಮಾಡುವಂತಾಗಿದೆ. ಚಪ್ಪರ ಕೆಳಗೆ ಕೂರುವ ಮಕ್ಕಳಿಗೆ ಅಕ್ಷರ ಕಲಿಸಲಾಗುತ್ತಿದೆ ಎನ್ನುವುದನ್ನ ಬಿಟ್ಟು ಇನ್ಯಾವ ಮೂಲ ಸೌಕರ್ಯವೂ ಇಲ್ಲ, ಸೂಕ್ತ ರಕ್ಷಣೆಯೂ ಇಲ್ಲ, ಯಾವ ಆತಂಕವೂ ಇಲ್ಲದ ಮುಗ್ಧ ಮನಸ್ಸುಗಳು ಬಿಸಿಲು, ಗಾಳಿ, ಮಳೆ ಎನ್ನದೆ ಚಪ್ಪರದ ಕೆಳಗೆಯೇ ಅಕ್ಷರ ಕಲಿಯುತ್ತಿವೆ. ಸರ್ಕಾರಿ ಉರ್ದು ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಇರುವ ಜಾಗ ವಕ್ಫ್ಗೆ ಸೇರಿದ್ದು ಜಾಮಿಯಾ ಮಸೀದಿಯ ವಶದಲ್ಲಿದೆ. 1939ರಿಂದಲೂ ಅಲ್ಲಿ ಶಾಲೆ ನಡೆಯುತ್ತಿರುವುದಾಗಿ ದಾಖಲೆಗಳು ಹೇಳುತ್ತವೆ. ಈ ಮೊದಲು ಅಲ್ಲಿ 5 ಕೊಠಡಿಗಳಿದ್ದವು. 2019ರಲ್ಲಿ ಅತಿಯಾದ ಮಳೆಗೆ ಒಂದೊಂದೇ ಕೊಠಡಿ ಕುಸಿದು ಬಿದ್ದು ಎಲ್ಲ 5 ಕೊಠಡಿಗಳು ಒಂದೇ ವರ್ಷದಲ್ಲಿ ಇಲ್ಲವಾದವು. ಮಸೀದಿಯವರೇ ನಿರ್ಮಿಸಿಕೊಟ್ಟ 2 ಕೊಠಡಿಗಳಷ್ಟೇ ಇವೆ. ಇದರ ಜೊತೆಗೆ ಮದರಸಾದಲ್ಲಿ ಒಂದು ದೊಡ್ಡ ಹಾಲನ್ನ ಶಾಲಾ ಚಟುವಟಿಕೆಗಳಿಗಾಗಿ ನೀಡಲಾಗಿದೆ. 6 ಮತ್ತು 7ನೇ ತರಗತಿ ಮಕ್ಕಳಿಗೆ ಅಲ್ಲಿ ತರಗತಿಗಳು ನಡೆಯುತ್ತಿವೆ. ಮದರಸಾದ ಹಾಲ್ನಲ್ಲಿ ತರಗತಿಗಳು ನಡೆಯುತ್ತಿವೆ. ಆದರೆ ಅಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಶೌಚಕ್ರಿಯೆಗಾಗಿ ಮಧ್ಯಾಹ್ನದ ಬಿಸಿಯೂಟಕ್ಕಾಗಿ ಶಾಲೆಗೆ ಬಂದು ಹೋಗಬೇಕು. ಅಂತ ರೈಸ್ ಸಂಘದಿಂದ ನಾವು ಈ ಥರ ನಾನು ಸೈಬರ್ ಬಂದಿದ್ದೆ ನನ್ನ ಕೆಲಸಕ್ಕೇನು. ಈ ಥರ ನೋಡಿದ್ರೆ ಮಕ್ಕಳೆಲ್ಲ ಬಿಸಿಲಾಗ ಓದ್ತಾ ಇದ್ರು, ಬರ್ಕೊಳ್ತಾ ಇದ್ರು. ಇದೇನಪ್ಪ ಅಂತ ಇಲ್ಲಿ ಬಂದು ನೋಡಿದ್ರೆ ಈ ಥರ ಎಲ್ಲ ಬಿದ್ದೋಗಿರೋದು ಚಪ್ಪರದಾಗಿದ್ದಾರೆ. ಇಲ್ಲಿ ಮೇಸ್ಟ್ರು ಕೇಳಿದರೆ ಇದು ಯಾರು ಜವಾಬ್ದಾರಿ, ಏನು ಯಾರ್ದು ಇದು ಪ್ರಾಪರ್ಟಿ ಅಂದರೆ ಇದು ಇಂಥ ಒಗ್ಬೋರ್ಡ್ ಸೇರೋದು, ಇದು ಮಸೀದಿಗೆ ಸೇರಿದೆ. ಈ ಮಸೀದಿಯವರು ಇದಕ್ಕೆ ಆಕ್ಷನ್ ತೊಗೊತಾ ಇಲ್ಲ. ಈ ಸರ್ಕಾರ ಒಗ್ಬೋರ್ಡ್ನಿಂದ ಅನ್ನುವಂಥ ಆಕ್ಷನ್ ತೊಗೊತಾ ಇಲ್ಲ. ಅದಕ್ಕೆ ನಾನು ನೋಡಿ ಒಂಥರ ಶಾಕ್ ಆಗೋಯ್ತು. ಇದು ನಮ್ಮ ಟೌನ್ನ ಇಲ್ಲಿರೋ ಕಾಡಾಗೆಲ್ಲನ ಇದೆಯಾ ಇದು ಸ್ಕೂಲ್ ಅಂತ ನೋಡಿಕೊಂಡು ನಾವು ಈ ಥರ ಇದು 5 ವರ್ಷದಿಂದ ಇದು ಬಿದ್ದೋಗಿದ್ರಂತೆ. ಇದು ಯಾರೂ ಆಕ್ಷನ್ ತೊಗೊತಾ ಇಲ್ಲ. ನೋಡಿ ಸರ್, ಈ ಥರ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಈ ಥರ ನೋಡಿ ಕಾಡು ಥರ ಇದೆ ಎಲ್ಲ. ನಾವು ನಮ್ಮ ಶಿಲ್ಘಟ್ಟ ಟೌನ್ ಆಚೆ ಇದು ಪ್ಲಾಂಟೇಶನ್ ಇದೆ, ಆ ಥರ ಇದೆ. ಇಲ್ಲಿ ಏನೇನು ಹಾವು ಇನ್ನೊಂದು ಮತ್ತೊಂದು ಬಂದರೆ ಹುಡುಗರಿಗೆ ಏನೇನು ಹೆಚ್ಚು ಕಡಿಮೆ, ಅದರ ಜವಾಬ್ದಾರಿ ಯಾರು ಸರ್ ಇಲ್ಲಿ? ಶಾಲೆಯ ಜಾಗ ಮಸೀದಿಗೆ ಸೇರಿದೆ. ಮಸೀದಿಯವರು ಜಾಗವನ್ನ ಶಿಕ್ಷಣ ಇಲಾಖೆಗೆ ನೀಡಲು ಒಪ್ಪುತ್ತಿಲ್ಲ. ಹಾಗಾಗಿ ಅಲ್ಲಿ ಶಿಕ್ಷಣ ಇಲಾಖೆಯು ಶಾಲಾ ಕೊಠಡಿಗಳನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಕೂಡ ಕಾನೂನಿನ ತಾಂತ್ರಿಕ ಕಾರಣಗಳು ಅಡ್ಡಿಯಾಗಿವೆ. ಹಾಗಾಗಿ ಶಾಲಾ ಮಕ್ಕಳು ಚಪ್ಪರ ಕೆಳಗಡೆ ಮಳೆ ಬೀಳಲಿ, ಬಿಸಿಲಾಗಲಿ, ಗಾಳಿ ಬೀಸಲಿ ಅಲ್ಲಿಯೇ ಕುಳಿತು ಪಾಠ ಕೇಳಬೇಕು, ಅಕ್ಷರ ಬರೆಯಬೇಕು, ಬಿಸಿಯೂಟವನ್ನು ಮಾಡಬೇಕು, ದಿನ ದೂಡಬೇಕು. ಶಾಲಾ ಶಿಕ್ಷಕರು, ಎಸ್ಡಿಎಂಸಿ ಸಮಿತಿಯವರು ಇಲ್ಲಿನ ಸಮಸ್ಯೆಗಳ ನಿವಾರಣೆಗಾಗಿ ಶಿಕ್ಷಣ ಇಲಾಖೆ, ಮಸೀದಿ ಸಮಿತಿಯವರನ್ನ ಸಾಕಷ್ಟು ಸಲ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಆದರೆ ಉಪಯೋಗ ಆಗಿಲ್ಲ. ಮಸೀದಿಯವರು ಜಮೀನನ್ನು ಶಿಕ್ಷಣ ಇಲಾಖೆಗೆ ಹಸ್ತಾಂತರಿಸಲು ಸಿದ್ಧರಿಲ್ಲ. ಮಸೀದಿ ಜಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಇಲಾಖೆಗೆ ಕಾನೂನಿನ ತೊಡಕಿದೆ ಎಂಬ ಉತ್ತರವಷ್ಟೇ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಂದ ಸಿಕ್ಕಿದೆ. ಇದರ ಮಧ್ಯೆ ವಿದ್ಯಾರ್ಥಿಗಳು ಬಳಲುತ್ತಿದ್ದಾರೆ. ಶಿಕ್ಷಕರಾಗಿ ಇಲ್ಲಿ ನಮ್ಮ ಜಾಮಿಯಾ ಮಸೀದಿ ಅಶೋಕ ರೋಡಲ್ಲಿರುವ ಗೌರ್ಮೆಂಟ್ ಸರ್ಕಾರಿ ಶಾಲೆ ಬಾಲಕಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬೀದರಿಂದ ಬಂದೆ. ಆದಮೇಲೆ 2019ರಲ್ಲಿ 1 ರೂಮ್ ಬಿತ್ತು. ಅದೇ ಮಳೆಯಲ್ಲಿ ಬಿತ್ತಾ 5 ರೂಮ್ಗಳು ಬಿದ್ದೋಯ್ತು. ಈ ಜಾಗ ಬಂದು ಒಗ್ಬೋರ್ಡ್ ಸೇರಿರೋದಂತೆ.
ಜಾಮಿಯಾ ಮಸೀದಿಯವ್ರಿಗೂ ನಾವು ಅವ್ರ ಗಮನಕ್ಕೂ ತಂದಿದ್ದೀವಿ. ಅವರು ಬಿ ಒ ಸಾಹೇಬ್ರಿಗೂ ತಂದಿದ್ದೀವಿ ಗಮನಕ್ಕೆ. ತಂದ್ರೂ ಯಾವುದು ಕಟ್ಟಡ ಇವಾಗವರೆಗೂ ಯಾರೂ ಬಂದು ಕಟ್ಟಿಲ್ಲ. ಈ ಮಕ್ಕಳು ಈ ಬಿಸಿಲಲ್ಲಿ ಗಾಳಿಯಲ್ಲಿ ಕೂತ್ಕೊಂಡು ಪಾಠ ಕೇಳೋ ವ್ಯವಸ್ಥೆ ಆಗೈತೆ. ಇವಾಗ ಅವ್ರು ಕೇಳಿದ್ರೆ ಇಲ್ಲ ಜಾಗ ಸರ್ಕಾರ ಕೊಡೋಕ್ಕಾಗೋದಿಲ್ಲ. ಅವ್ರು ಕೇಳಿದ್ರೆ ಇಲ್ಲ ನಮ್ಮ ಕೈ ಕೊಟ್ಟರೆ ನಮ್ಮ ಬಿ ಒ ಹೆಸರಲ್ಲಿ ರಿಜಿಸ್ಟರ್ ಮಾಡಿಕೊಟ್ರೆ ನಾವು ಬಿಲ್ಡಿಂಗ್ ಕಟ್ಕೊಡ್ತೀವಿ, ಗ್ರ್ಯಾಂಟ್ ಹಾಕ್ಸ್ತೀವಿ ಅಂತ ಬಿ ಒ ಸಾಹೇಬ್ರು ಹೇಳ್ತಾರೆ. ಮಸೀದಿಯವರು ಇಲ್ಲ ನಾವು ಹಂಗೆ ಮಾಡೋಕ್ಕಾಗೋದಿಲ್ಲ, ಇದು ದಾನ ಕೊಟ್ಟಿರೋದು ಸ್ಕೂಲ್ಗೆ, ನಾವೇ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿ 5 ವರ್ಷ ಆದ್ರೂ ಇವಾಗವರೆಗೂ ಯಾರೂ ಒಂದು ಇಟ್ಕೆ ಬಂದು ಇಲ್ಲಿ ಇಕ್ಕಿಲ್ಲ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ನಗರದ ನಗರಸಭಾ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾದ ಎ ಗಜೇಂದ್ರ ಮತ್ತು ನಾಗರಾಜ್ ಹೊಸ ಕಾರ್ಯ ಚಟುವಟಿಕೆಗೆ ನಾಂದಿ ಹಾಡುತ್ತಿದ್ದಾರೆ. ಪಿತೃಪಕ್ಷಗಳು ಪ್ರಾರಂಭವಾಗಿ ಅಕ್ಟೋಬರ್ 2 ಮಹಾಲಯ ಅಮಾವಾಸ್ಯೆ ಹಿರಿಯರಿಗೆ ಪೂಜೆ ಪುನಸ್ಕಾರ ಮಾಡುವ ಕಾರಣ ನಗರದ ಸುತ್ತಮುತ್ತ ಇರುವ ಸ್ಮಶಾನಗಳ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ನಗರಕ್ಕೆ ಮೊದಲ ಚಿತಾಗಾರವನ್ನ 2 ವಾರದಲ್ಲಿ ಲೋಕಾರ್ಪಣೆ ಮಾಡಿಸುವ ಭರವಸೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ನಗರಸಭಾ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸಿದ ದಿನದಿಂದಲೇ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಎಂಜಿ ರಸ್ತೆ ಅಗಲೀಕರಣ, ಹದಗೆಟ್ಟ ರಸ್ತೆಗಳ ಗುಂಡಿ ಮುಚ್ಚುವ ಕೆಲಸ ಮಾಡಿಸಲು ಮುಂದಾಗಿದ್ದು, ಇಂದು ಕೆರೆಗಳಲ್ಲಿ ತುಂಬಿ ಹೋಗಿರುವ ಜೋಂಡು ವೀಕ್ಷಣೆ ಮಾಡಿದ್ರು. ಅಕ್ಟೋಬರ್ 2ರಂದು ಆಚರಿಸುವ ಮಹಾಲಯ ಅಮಾವಾಸ್ಯೆಯೊಂದು ಪಿತೃಗಳಿಗೆ ಪಿಂಡ ಪ್ರದಾನ ಪೂಜೆ ಅನುಕೂಲವಾಗಲು ವರ್ಷಾನುಗಟ್ಟಲೆ ಗಿಡಗಂಟೆಗಳಿಂದ ತುಂಬಿ ಹೋಗಿದ್ದ ಪೊದೆಯನ್ನು ಸ್ವಚ್ಛಗೊಳಿಸಲು ಮುಂದಾಗಿದ್ದು, ನಗರಸಭಾ ಅಧಿಕಾರಿಗಳ ಸಮೇತ ನಗರದ ಸುತ್ತಮುತ್ತಲಿರುವ ಸ್ಮಶಾನಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ನಗರಕ್ಕೆ ಮೊಟ್ಟಮೊದಲು ಲೋಕಾರ್ಪಣೆಗೊಳ್ಳುವ ಚಿತಾಗಾರವನ್ನು ವೀಕ್ಷಿಸಿ ಗುತ್ತಿಗೆದಾರರೊಟ್ಟಿಗೆ ಮಾತನಾಡಿ 2-3 ವಾರಗಳಲ್ಲಿ ನಿರ್ಮಾಣ ಕಾರ್ಯ ಮುಗಿಸಿ ಜನರಿಗೆ ನೀಡುವ ಭರವಸೆಯನ್ನು ಕೊಟ್ಟರು. ನಗರಸಭೆ ವತಿಯಿಂದ ಎಲ್ಲ ಸ್ಮಶಾನಗಳನ್ನು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ನಮ್ಮ ನಗರಸಭಾ ಸದಸ್ಯರು, ನಮ್ಮ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ಸ್ ಸ್ಮಶಾನಗಳನ್ನು ಕ್ಲೀನ್ ಕೆಲಸವನ್ನು ಮತ್ತೆ ಇವತ್ತು ನಮಗೆ ನಗರಕ್ಕೆ ಚಿತಾಗಾರವನ್ನು ಕಳೆದ ಬಾರಿ ನಮ್ಮ ಮಂತ್ರಿಗಳಾಗಿದ್ದಂತ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಚಿತಾಗಾರವನ್ನು ಅವರ ಅವಧಿಯಲ್ಲಿ ಮಾಡಿಕೊಟ್ಟಿದ್ರು. ಅದು ಈಗ ಇನ್ನೇನು ಉದ್ಘಾಟನೆಗೆ ಹಂತದಲ್ಲಿದೆ. ಈ ವೇಳೆ ಉಪಾಧ್ಯಕ್ಷ ಜೆ ನಾಗರಾಜ್, ಸದಸ್ಯೆ ಸ್ವಾತಿ ಮಂಜುನಾಥ್, ರೇಣುಕಾ ಮುನಿರಾಜು, ಮಹಾಕಾಳಿ ಬಾಬು, ಅರುಣ್, ಎಬಿ ಮಂಜುನಾಥ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಾರೀರಿಕ, ಮಾನಸಿಕ ಮತ್ತು ಭೌತಿಕವಾಗಿ ಆರೋಗ್ಯ ಇದ್ದರೆ ಮಾತ್ರ ಮನುಷ್ಯ ಆರೋಗ್ಯವಂತ ಎನ್ನಲು ಸಾಧ್ಯ. ಔಷಧ ಕೇವಲ ಶಾರೀರಿಕ ಆರೋಗ್ಯಕ್ಕೆ ಸೀಮಿತ. ಪ್ರಸ್ತುತ ದಿನಗಳಲ್ಲಿ ವಾತಾವರಣ ಕಲುಷಿತಗೊಳ್ಳುತ್ತಿದ್ದು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಲಕ್ಷ್ಮೀನಾರಾಯಣ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ರೋಟರಿ ಸೌತ್ ಪೆರೇಡ್, 9 ಡಾಟ್ಸ್ ಫೌಂಡೇಶನ್ ಮತ್ತು ಎಂಎಸ್ ರಾಮಯ್ಯ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ರಕ್ತ ಪರಿಶೀಲನಾ ಶಿಬಿರಕ್ಕೆ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಚಾಲನೆ ನೀಡಿ ಮಾತನಾಡಿ, ಅಧಿಕ ರಕ್ತದೊತ್ತಡ, ಮಧುಮೇಹ, ಕಣ್ಣು ಮೂಳೆ ಸಾಂದ್ರತೆ, ಚರ್ಮರೋಗ, ಒಬಿಜಿ, ಚರ್ಮರೋಗ, ಸ್ತ್ರೀರೋಗ, ದಂತ, ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮತ್ತಿತರ ತಪಾಸಣೆ ನಡೆಸಲಾಗುತ್ತಿದ್ದು ರಕ್ತ ಪರೀಕ್ಷೆಯೂ ಸಹ ಮಾಡಲಾಗುತ್ತಿದೆ. ಇಸಿಜಿ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಗ್ರಾಮೀಣ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. ಕೊಯ್ರಾ ಗ್ರಾಮದಲ್ಲಿ ಮೊದಲನೇ ಬಾರಿಗೆ ರೋಟರಿ ಸೌತ್ ಪೆರೇಡ್ ಮತ್ತು 9 ಡಾಟ್ಸ್ ಮತ್ತು ಎಂಎಸ್ ರಾಮಯ್ಯ ಆಸ್ಪತ್ರೆ ಸಹಯೋಗದೊಂದಿಗೆ ಕೊಯ್ರಾದಲ್ಲಿ ಮತ್ತು ಸುಮಾರು 13 ಡಿಪಾರ್ಟ್ಮೆಂಟ್ಗಳು ಇವತ್ತು ಇಲ್ಲಿ ಬಂದಿದ್ದೀವಿ. ಜನರಲ್ ಮೆಡಿಸಿನ್ ಇರ್ಬೋದು, ರಿಗೇಟ್ ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ಚರ್ಮರೋಗ ಇರ್ಬೋದು, ಜನರಲ್ ಸರ್ಜರಿ, ಒಬಿಜಿ, ಹೀಗೆ ಹಲವಾರು ವಿಭಾಗಗಳು ಮತ್ತು ಅದರ ಜೊತೆಗೆ ನಮಗೆ ಕ್ಯಾನ್ಸರ್ ಬಸ್ ಬಂದಿದೆ. ಇದರಲ್ಲಿ ಸುಮಾರು 4 ಥರ ಟೆಸ್ಟ್ ಮಾಡ್ಬೋದು. ಕ್ಯಾನ್ಸರ್ ಬಸ್ಸಲ್ಲಿ ಮ್ಯಾಮೋಗ್ರಫಿ ಮಾಡ್ಬೋದು, ಪ್ಯಾಪ್ಸ್ಮೈರು, ಇಸಿಜಿ, ಎಕ್ಸ್ರೇ ಸೌಲಭ್ಯ ಇದೆ. BP ಮತ್ತು ಶುಗರ್ ಇದೆಲ್ಲ ಮಾಡ್ತಾ ಇದ್ದೀವಿ. ಶಿಬಿರದಲ್ಲಿ ಹೆಚ್ಚು ಮಂದಿ ವಯೋವೃದ್ಧರು ಸರದಿಯಲ್ಲಿ ನಿಂತು ಕಣ್ಣು, ಹೃದಯ ಮತ್ತು ಮೂಳೆ ತಪಾಸಣೆ ಮಾಡಿಸಿಕೊಂಡರು. ಕೆಲವರಿಗೆ ಆಸ್ಪತ್ರೆಯಿಂದಲೇ ಉಚಿತ ಔಷಧಿಗಳನ್ನು ನೀಡಲಾಯಿತು ಮತ್ತು ಕೆಲವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೂಚಿಸಲಾಯಿತು. ಈ ವೇಳೆ 9 ಡಾಟ್ಸ್ ಫೌಂಡೇಶನ್ ಅಧ್ಯಕ್ಷ ರಮಣ ಅನ್ನವರಪು, ಸ್ವಯಂ ವ್ಯವಸ್ಥಾಪಕ ಚಿಕ್ಕೇಗೌಡ, ಕೊಯ್ರಾ ಪಿಎಚ್ಸಿ ವೈದ್ಯೆ ಡಾಕ್ಟರ್ ಚಂದ್ರಕಲಾ, ರೋಟರಿ ಸೌತ್ ಪೆರೇಡ್ ಸಮುದಾಯದ ಸೇವಾ ನಿರ್ದೇಶಕ ಸುನಿಲ್ ಕುಮಾರ್, ಕೊಯ್ರಾ ಚಿಕ್ಕೇಗೌಡ, ಶಂಕರ್, ಸುಬ್ರಹ್ಮಣ್ಯ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಆಶಯಗಳು ಇಂದಿಗೂ ಈಡೇರಿಲ್ಲ ಎಂದು ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ವಿಷಾದ ವ್ಯಕ್ತಪಡಿಸಿದರು.
ಗೌರಿಬಿದನೂರು ನಗರದ ಎಚ್ಎನ್ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 50ನೇ ವರ್ಷದ ದಲಿತರ ಐಕ್ಯತೆ ಸಂಘರ್ಷ ಆಹಾರದ ಶೋಷಿತರ ಹಣತೆ ತಾಲೂಕು ಸರ್ವ ಸದಸ್ಯರ ಸಭೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ಭಾಗವಹಿಸಿ ಮಾತನಾಡಿ, ದಲಿತ ಸಂಘಟನೆಗಳು ಮೂಲ ಸ್ವರೂಪವನ್ನು ಕಳೆದುಕೊಂಡಿವೆ. ಮತ್ತೆ ಆ ಸ್ವರೂಪ ಪಡೆದುಕೊಳ್ಳಬೇಕೆಂದರೆ ಅಂದಿನ ಕಾಲದ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಯಾವುದೇ ದಲಿತ ಸಂಘಟನೆಗಳ ಪದಾಧಿಕಾರಿಗಳಲ್ಲಿ ಸ್ವಾರ್ಥ ನಾಯಕತ್ವ ಬಿಟ್ಟು ನಿಸ್ವಾರ್ಥ ನಾಯಕತ್ವ ಮೈಗೂಡಿಸಿಕೊಂಡಾಗ ಮಾತ್ರ ಸಂಘಟನೆಗಳಿಗೆ ಬೆಲೆ ಸಿಗುತ್ತದೆ. ಈಗಿನ ಸಂಘಟನೆಗಳು ಕೇವಲ ರಾಜಿ ಸಂಧಾನಗಳ ಮೂಲಕ ದಲಿತ ಸಂಘಟನೆಗಳ ದಿಕ್ಕು ತಪ್ಪಿಸುವ ದಾರಿ ಹಿಡಿಯುತ್ತಿದೆ ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗೌರಿಬಿದನೂರು ತಾಲೂಕು ಸಮಿತಿ ವತಿಯಿಂದ ಏನಿವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವರ್ಷಗಳ ಸಂಭ್ರಮಾಚರಣೆ ಕಾರ್ಯಕ್ರಮ ಮತ್ತು ಸರ್ವ ಸದಸ್ಯರ 50 ವರ್ಷಗಳಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಮುಗ್ಧ ಜನರನ್ನ ಜಾಗೃತಿಗೊಳಿಸಿಕೊಂಡು ಬಂದಿರತಕ್ಕಂಥ ಸಂಘಟನೆ. ಇಂತಹ ಜನರು ಹಳ್ಳಿಗಳಲ್ಲಿ ಮುಗ್ಧರಾಗಿದ್ದಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನ ಕಾರ್ಯಕ್ರಮಕ್ಕೂ ಮೊದಲು ದಸಂಸ ಸಂಘಟನೆ ಸದಸ್ಯರು ನಗರದ ಅಂಬೇಡ್ಕರ್ ವೃತ್ತದಿಂದ ಕಲಾಭವನದವರೆಗೆ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ಸಾಗಿದ್ರು. ಕಾರ್ಯಕ್ರಮದಲ್ಲಿ ವಕೀಲ ಎಚ್ಎಲ್ವಿ ವೆಂಕಟೇಶ್, ಜಿಲ್ಲಾ ಸಂಚಾಲಕ ಕಡ್ಡಿಲು ವೆಂಕಟರಮಣ, ರಾಜ್ಯ ಸಂಘಟನಾ ಸಂಚಾಲಕ ವಿಜಯ ನರಸಿಂಹ ಶ್ರೀನಿವಾಸಗೌಡ, ಕಸಾಬಾ ಸೊಸೈಟಿ ಅಧ್ಯಕ್ಷ ನರಸಿಂಹಮೂರ್ತಿ, ಮುಖಂಡ ಅಬ್ದುಲ್ಲಾ, ಎಂಜಿ ಕಿರಣ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸರ್ಕಾರದ ಮಹತ್ವ ಕಾರ್ಯಕ್ರಮ ಜೋಡಿ ಕಾರ್ಯಕ್ರಮ ಇದಾಗಿದ್ದು, ರೈತರ ಜಮೀನುಗಳು ಪಹಣಿ ಖಾತೆ ಸೇರಿದಂತೆ ಅನೇಕ ದಾಖಲೆಗಳು ನೀಡಲಾಗ್ತಿದೆ. ರೈತರು ಯಾವುದೇ ಕಾರಣಕ್ಕೂ ತಮ್ಮ ಜಮೀನು 1 ಅಡಿ ಕೂಡ ಮಾರಾಟ ಮಾಡಬಾರದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಜೂಳಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕನ್ನಂಪಲ್ಲಿ ಗ್ರಾಮದಲ್ಲಿ ತಾಲೂಕು ಆಡಳಿತ ಹಾಗೂ ಕಂದಾಯ ಇಲಾಖೆ ವತಿಯಿಂದ ಜೋಡಿ ಗ್ರಾಮಗಳ ಪಹಣಿ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಜೋಡಿ ಗ್ರಾಮಗಳಲ್ಲಿನ ಜಮೀನು ಮಾಲೀಕರು ಎದುರಿಸುತ್ತಿದ್ದ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡುವ ಕಾರ್ಯಕ್ರಮ ಜೋಡಿ ಗ್ರಾಮವಾಗಿದೆ. ತಾಲೂಕಿನ ಕಂದಾಯ ಶಾಖೆಯಲ್ಲಿ ಬಾಕಿ ಇದ್ದ ಕೆಲ ಜೋಡಿ ಗ್ರಾಮಗಳ ಹಕ್ಕು ದಾಖಲೆಗಳನ್ನು ಪರಿಶೀಲಿಸಿ ಪರಸ್ಪರ ಸಂಬಂಧಪಟ್ಟ ನೋಂದಣಿಯನ್ನು ಸೃಜನೆ ಮಾಡಲಾಗಿದ್ದು, ಸುಮಾರು 1,000 ಎಕರೆ ಜಮೀನಿಗೆ ಒಟ್ಟು 370 ಪಹಣಿಗಳನ್ನು ಇಂಡೀಕರಿಸಲಾಗಿದೆ ಎಂದರು. ಇನ್ನು ಕನ್ನಂಪಲ್ಲಿ ರುದ್ರಭೂಮಿ ಜಾಗವನ್ನು ಕೇವಲ 1 ತಿಂಗಳಲ್ಲಿ ನೀಡಲಾಗುವುದು ಹಾಗೂ ನಿವೇಶನ ರಹಿತರ ಪಟ್ಟಿ ತಯಾರಿಸಿ ಸೂಕ್ತ ಜಾಗದಲ್ಲಿ ನಿವೇಶನಗಳು ವಿತರಣೆ ಮಾಡಲಾಗುವುದು. ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡಲೇ ಸರ್ಕಾರದ ಉತ್ತಮ ಜಾಗವನ್ನು ಗುರುತಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ఈ తర జోడి గ్రామం ఉంటే ₹1 కూడా రాదు. ఈ సమస్యలంతా పరిశీలించి ఇవంతా క్లియర్ అయితే మా రైతులకు మంచిదైతుందంట దృష్టిలో మేము ఈ పని చేస్తా ఉండేది. మీకు అందరికీ వినంతి చేస్తా, ఏమన్నా దీంట్లో ఇంకా ప్రాబ్లం ఉంటే మా సర్వేస్ అంతా ఈడే ఉంటారు, మీరందరూ ఉండి దాన్ని క్లియర్ చేసుకోండి అంట ఒక మాట చెప్పಕ್ಕೆ ఇష్టపడతాను. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಮುಖಂಡರಾದ ಬುರಕಮಡುಗು ನರಸಿಂಹಪ್ಪ, ಗುಂಟಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್, ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರೇಬಿಸ್ ಒಂದು ಮಾರಣಾಂತಿಕ ರೋಗವಾಗಿದೆ. ಈ ರೋಗಕ್ಕೆ ಲಸಿಕೆಯೊಂದೇ ಪರಿಹಾರ ಎಂದು ಕೋಡಗುರ್ಗಿ ಪಶು ಚಿಕಿತ್ಸಾಲಯದ ವೈದ್ಯ ಡಾಕ್ಟರ್ ಕಾಂತರಾಜು ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಕೋಡಗುರ್ಗಿ ಪಶು ಚಿಕಿತ್ಸಾಲಯದ ವತಿಯಿಂದ ಗ್ರಾಮ ಪಂಚಾಯಿತಿ ಮತ್ತು ಎಂಪಿಸಿಎಸ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೇಬಿಸ್ ಲಸಿಕಾ ಶಿಬಿರದಲ್ಲಿ ಗ್ರಾಮದ ನಾಯಿ ಮತ್ತು ಬೆಕ್ಕುಗಳಿಗೆ ಉಚಿತ ರೇಬಿಸ್ ನಿರೋಧಕ ಲಸಿಕೆಯನ್ನು ನೀಡಿ ವೈದ್ಯ ಡಾಕ್ಟರ್ ಕಾಂತರಾಜು ಮಾತನಾಡಿ, ಲೂಯಿಸ್ ಪ್ಯಾಶ್ಚರ್ ಅವರ ಸ್ಮರಣೀಯ ದಿನವನ್ನು ವಿಶ್ವ ರೇಬಿಸ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ಬೆಕ್ಕು ನಾಯಿಗಳಿಗೆ ರೇಬಿಸ್ ಲಸಿಕೆಯನ್ನು ಹಾಕಿಸಬೇಕು. ಕಡಿತಕ್ಕೆ ಒಳಗಾದ ಮನುಷ್ಯರು ಲಸಿಕೆಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ನೀರು ಮತ್ತು ಗಾಳಿಯ ಭಯ, ನುಂಗಲು ಕಷ್ಟವಾಗುವಿಕೆ, ಅತಿಯಾಗಿ ಜೊಲ್ಲು ಸೋರುವಿಕೆ, ರೋಗ ಲಕ್ಷಣಿಸಲು 4 ವಾರಕ್ಕಿಂತ ಹೆಚ್ಚು ದಿನ ಬೇಕಾಗುತ್ತದೆ. ರೇಬಿಸ್ 100% ಮಾರಣಾಂತಿಕ ರೋಗವಾದರೂ ತಡೆಗಟ್ಟಬಹುದಾದ ರೋಗವಾಗಿರುವುದರಿಂದ ನಿರ್ಲಕ್ಷ್ಯ ವಹಿಸದೆ ರೇಬಿಸ್ ರೋಗ ನಿಯಂತ್ರಣ ಲಸಿಕೆಯನ್ನು ಹಾಕಿಸಬೇಕೆಂದರು.
ಕಾಯಿಲೆ ಆಗಿರೋದ್ರಿಂದ ಇದು ಮಾರಣಾಂತಿಕ ಕಾಯಿಲೆ ಬರ್ದಿದ್ದಂಗೆ ವ್ಯಾಕ್ಸಿನ್ ಒಂದೇ ತಡೆಗಟ್ಟೋದಕ್ಕೆ ಸಾಧ್ಯ. ಕಾಯಿಲೆ ಬಂದಮೇಲೆ ಇದಕ್ಕೆ ಸೂಕ್ತ ಚಿಕಿತ್ಸೆ ಇರೋದಿಲ್ಲ. ಹಂಗಾಗಿ ಇದಕ್ಕೆ ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ಲಸಿಕೆ ಮಾಡಿಸೋದು ತುಂಬ ಉತ್ತಮ. ವ್ಯಾಕ್ಸಿನ್ನು ಈಗ ನಾಯಿ ಸಾಕಾಣಿಕೆ ಮಾಡೋದಂದರೆ ನಾಯಿ ಸಾಕಾಣಿಕೆ ಮಾಲೀಕರು ಪ್ರತಿಯೊಬ್ಬರು ಜಾಗೃತೆಯಿಂದ ಪ್ರತಿಯೊಬ್ಬರು ಲಸಿಕೆ ಮಾಡಿಸಲೇಬೇಕಾಗುತ್ತೆ. ನಾಯಿ ಚಿಕ್ಕದಾಗಿ ಹೊಸದಾಗಿ ಅವ್ರು ನಾಯಿ ತಗೋಬರ್ತಂತೆ ಪಶು ವೈದ್ಯರನ್ನ ಸಂಪರ್ಕಿಸಿ ಯಾವ ರೀತಿ ಸಾಕಾಣಿಕೆ ಮಾಡಬೇಕಂತ ತಿಳಿದುಕೊಳ್ಬೇಕಾಗುತ್ತೆ. ಈ ವೇಳೆ ಕೋಡಗುರ್ಕಿ ಪಶು ಚಿಕಿತ್ಸಾಲಯದ ಸಹಾಯಕ ಪ್ರಕಾಶ್, ಸಾಕು ಪ್ರಾಣಿಗಳ ಮಾಲೀಕರು, ಬಿಎಸ್ಎಫ್ ಸಿಬ್ಬಂದಿ, ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳು, ಗ್ರಾಮಸ್ಥರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ನಗರದ ನಾರೆಪ್ಪಕುಂಟೆಯಲ್ಲಿರುವ ವಿದ್ಯಾಜ್ಯೋತಿ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಸಂಸತ್ ಚುನಾವಣೆಯ ಮಾದರಿಯಲ್ಲಿಯೇ ಅಣಕು ಶಾಲಾ ಚುನಾವಣೆ ನಡೆಯಿತು. ಕಾಲೇಜು ಆವರಣದಲ್ಲಿ ಕೆಲ ವಿದ್ಯಾರ್ಥಿಗಳು ತಮಗೆ ಮತ ನೀಡುವಂತೆ ಕೇಳುತ್ತಿದ್ದ ದೃಶ್ಯಗಳು ಕಂಡುಬಂದವು. ಆಧಾರ್ ಕಾರ್ಡ್ ಇಟ್ಕೊಳ್ರಿ. ಅರೆ ಇದೇನಪ್ಪ, ಸಂಸತ್ ಚುನಾವಣೆ ನಡೆದು ಇನ್ನು 1 ವರ್ಷ ಕೂಡ ಕಳೆದಿಲ್ಲ, ಆಗ್ಲೇ ಮತ್ತೆ ಮತ ಕೇಳಲು ಬರ್ತಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ ಅಂದುಕೊಂಡ್ರ? ಖಂಡಿತ ಇಲ್ಲ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಂತಾಮಣಿ ನಗರದ ನಾರೆಪ್ಪಕುಂಟೆಯಲ್ಲಿರುವ ವಿದ್ಯಾಜ್ಯೋತಿ ಪಿಯು ಕಾಲೇಜು ಆವರಣದಲ್ಲಿ. ಸಂಸತ್ ಚುನಾವಣೆ ಮಾದರಿಯಲ್ಲಿಯೇ ನಡೆದ ಶಾಲಾ ಮಕ್ಕಳ ವಿಧಾನಸಭೆ ಚುನಾವಣೆಯ ಅಣಕು ಮತದಾನ, ಮಕ್ಕಳಲ್ಲಿ ಮತದಾನದ ಬಗ್ಗೆ ಹಾಗೂ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಸಲುವಾಗಿ ವಿದ್ಯಾಜ್ಯೋತಿ ಕಾಲೇಜಿನಲ್ಲಿ ಸಂಸತ್ ಚುನಾವಣೆಯ ಮಾದರಿಯಲ್ಲಿಯೇ ಅಣಕು ಮತದಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾಜ್ಯೋತಿ ಪದವಿ ಪೂರ್ವ ಕಾಲೇಜು ಚಿಂತಾಮಣಿ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ಈ ದಿನ ನಮ್ಮ ಕಾಲೇಜಿನಲ್ಲಿ ಶಾಲಾ ಅಥವಾ ಕಾಲೇಜು ಸಂಸತ್ತನ್ನು ಆಯೋಜನೆ ಮಾಡಿದ್ದೀವಿ. ಇದರ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದಾವೆ, ಪ್ರಜಾಪ್ರಭುತ್ವವನ್ನು ಅಣಗಿಸ್ತಾ ಇದ್ದಾರೆ. ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕಾಗ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಏನಂತ ಕರಿತೀವಿ. ಈಗ ನಮ್ಮ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ಸುಮಾರು ಜನ ಎಲ್ಲ 17 ಇಯರ್ಸ್ ಇರ್ತಕ್ಕಂಥ ಮಕ್ಕಳು, ಇವರು ಮುಂದಿನ ದಿನಗಳಲ್ಲಿ ವೋಟನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ ಚಲಾಯಿಸುವಂಥ ಒಂದು ಹಂತಕ್ಕೆ ಹೋಗ್ತಕ್ಕಂಥದ್ದು. ಈ ಮಕ್ಕಳಲ್ಲಿ ಪ್ರಜಾಪ್ರಭುತ್ವ ಕಲ್ಪನೆ ಬರಲಿ. ಚುನಾವಣೆ ಘೋಷಣೆಯಾದಾಗಿನಿಂದ ಹಿಡಿದು ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಗಿ ಚುನಾವಣಾ ಪ್ರಚಾರ, ಮತದಾನ ಎಲ್ಲವೂ ಕೂಡ ನಿಜವಾದ ಚುನಾವಣೆ ಹಾಗೆ ನಡೆದು ಶಾಲಾ ಆವರಣದಲ್ಲಿ ತಮಗೆ ಇಷ್ಟವಾದವರಿಗೆ ವಿದ್ಯಾರ್ಥಿಗಳು ಮತದಾನ ಮಾಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು. ಇನ್ನು ಮತದಾನ ಶಾಂತಿಯುತವಾಗಿ ನಡೆದು ಶಾಲೆಯಲ್ಲಿಯೇ ಮತಪೆಟ್ಟಿಗೆಗಳನ್ನು ಭದ್ರವಾಗಿ ಇಡಲಾಗಿದ್ದು ಸೋಮವಾರ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಚುನಾವಣಾ ಉಸ್ತುವಾರಿಯನ್ನ ಕಾಲೇಜಿನ ಪ್ರಾಂಶುಪಾಲ ಶ್ರೀನಿವಾಸ್ ಚಕ್ರವರ್ತಿ ವಹಿಸಿಕೊಂಡಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ಕಾಲೇಜಿನ ಉಪನ್ಯಾಸಕ ವೆಂಕಟರಮಣಸ್ವಾಮಿ ಕೆಲಸ ಮಾಡಿದ್ರೆ, ಮತಗಟ್ಟೆ ಅಧಿಕಾರಿಯಾಗಿ ಮುನಿರಾಜು, ಸಂಯೋಜಕರಾಗಿ ನಾರಾಯಣಸ್ವಾಮಿ, ಸಹಾಯಕರಾಗಿ ಶ್ರೀನಿವಾಸ್, ಮೋನಿಕಾ ಮತ್ತು ಸಿಬ್ಬಂದಿ ವರ್ಗ ಕೆಲಸ ನಿರ್ವಹಣೆ ಮಾಡಿದ್ರು. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಶಾಲೆಯ ಎಲ್ಲ ಶಿಕ್ಷಕರು, ಸಿಬ್ಬಂದಿ ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ತಮಗೆ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಶನಿವಾರ ಬೆಳ್ಳಂಬೆಳಗ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು ಬಾಗೇಪಲ್ಲಿ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬಾಗೇಪಲ್ಲಿ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವ ಬಾಲಕರ ಹಾಸ್ಟೆಲ್ನಲ್ಲಿ ಹಲವಾರು ದಿನಗಳಿಂದ ಶುಚಿ ಮತ್ತು ರುಚಿಯಾದ ಆಹಾರ ತಯಾರಿಸದೆ ಬೇಕಾಬಿಟ್ಟಿ ಅಡುಗೆ ಮಾಡುತ್ತಿದ್ದಾರೆ. ಹಲವು ಬಾರಿ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಗೆ ದಸಂಸ, ಎಸ್ಎಫ್ಐ, ಸಿಪಿಎಂ ಸೇರಿದಂತೆ ಹಲವಾರು ಸಂಘಟನೆಗಳ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ಈ ವೇಳೆ ಸಿಪಿಎಂ ಪಕ್ಷದ ಹಿರಿಯ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಗಡಿಭಾಗದ ದಲಿತ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲಕ್ಕೆ ಸರ್ಕಾರವು ಹಲವಾರು ಸೌಲಭ್ಯಗಳನ್ನು ಒದಗಿಸಿದೆ. ಅವುಗಳ ಸದ್ಬಳಕೆಗಿಂತ ದುರ್ಬಳಕೆಯೇ ಹೆಚ್ಚಾಗುತ್ತಿರುವುದು ಖಂಡನೀಯ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಮೆನು ಪ್ರಕಾರ ಗುಣಮಟ್ಟದ ಆಹಾರ ನೀಡಬೇಕು. ಆದರೆ ಕಾಟಾಚಾರವೆಂಬಂತೆ ಇಲ್ಲಿನ ಹಾಸ್ಟೆಲ್ನಲ್ಲಿ ಅಡುಗೆ ಮಾಡುತ್ತಾರೆ ಎಂದರು. ಇವತ್ತು
ಹಾಸ್ಟೆಲ್ಗಳಲ್ಲಿ ಸೇರಿಕೊಂಡು ಇವತ್ತು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಮತ್ತು ಸರ್ಕಾರದ ಕೆಲಸದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಬಡ ವಿದ್ಯಾರ್ಥಿಗಳಿಗೆ, ದಲಿತ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಕ್ಕಂಥದ್ದು ಇವತ್ತು ಯಥೇಚ್ಛವಾಗಿ ವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ. ಬಡ ಮಕ್ಕಳ ಆಹಾರವನ್ನು ಕಸಿದುಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ. ಈ ವೇಳೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಎಂಜಿ ಕಿರಣ್ ಕುಮಾರ್, ತಾಲೂಕು ಸಂಚಾಲಕ ಎಸ್ಎನ್ ನರಸಿಂಹಪ್ಪ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದ ವಿದ್ಯಾರ್ಥಿಗಳಾದ ವೆಂಕಟೇಶ್, ಆದರ್ಶ್, ವಿಷ್ಣುವರ್ಧನ್ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾಗಿದೆ. ಇನ್ನು ಶಿಕ್ಷಣ, ಉದ್ಯೋಗ, ಶ್ರೀಮಂತ ಬಡವ ಅನ್ನೋ ವ್ಯತ್ಯಾಸದಲ್ಲೇ ಬದುಕುತ್ತಿದ್ದೇವೆ. ಆದರೆ ನಮಗಿಂತ 2 ವರ್ಷ ತಡವಾಗಿ ಸ್ವಾತಂತ್ರ್ಯ ಪಡೆದುಕೊಂಡಂತಹ ಚೀನಾ 100 ವರ್ಷ ಮುಂದಕ್ಕೆ ಹೋಗಿದೆ. ಅಲ್ಲಿ ಕಟ್ಟಿದ ತೆರಿಗೆಯ ಪ್ರತಿಯೊಂದು ಪೈಸೆ ಸರ್ಕಾರಕ್ಕೆ ಹೋಗುತ್ತೆ. ನಮ್ಮಲ್ಲಿ ಖಾಸಗಿ ಮತ್ತು ಕಾರ್ಪೊರೇಟ್ ಕಂಪನಿಗಳು ಸೇರುತ್ತೆ. ಇದೇ ಅವರಿಗೂ ನಮಗೂ ಇರುವ ವ್ಯತ್ಯಾಸ ಎಂದು ಎಸ್ಎಫ್ಐ ರಾಜ್ಯ ಮಾಜಿ ಕಾರ್ಯದರ್ಶಿ ಕೆ ಪ್ರಕಾಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಾಮಾಜಿಕ ಅಸಮಾನತೆ ಬೆಳೆದಿದೆ. ಸಮಾನತೆಯನ್ನ ಸಾಧಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅಸ್ಪೃಶ್ಯತೆ ನಿಷೇಧ ಮಾಡಿದ್ದೇವೆ ಹೊರತು ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಎಫ್ಐನ 3 ದಿನಗಳ ರಾಜ್ಯ ಸಮ್ಮೇಳನ ಇಂದು ಮುಕ್ತಾಯಗೊಂಡಿತು. ಮುಕ್ತಾಯ ಸಮಾರಂಭದ ವೇಳೆ ಸಮ್ಮೇಳನಕ್ಕೆ ಶುಭ ಕೋರಿ ಮಾತನಾಡಿದ ಮಾಜಿ ಕಾರ್ಯದರ್ಶಿ ಕೆ ಪ್ರಕಾಶ್ ಮಾತನಾಡಿ, ಭಾರತ ದೇಶ ಸ್ವಾತಂತ್ರ್ಯ ಪಡೆದುಕೊಂಡು 78 ವರ್ಷಗಳಾಗಿವೆ. ಇನ್ನು ಅಭಿವೃದ್ಧಿ ಪಥದಲ್ಲಿಯೇ ಇದ್ದೇವೆ. ನಾವು ಕಟ್ಟುವ ತೆರಿಗೆ ಖಾಸಗಿ ಕಂಪನಿಗಳ ಪಾಲಾಗುತ್ತಿವೆ. ಸಾರ್ವಜನಿಕ ಉದ್ದಿಮೆಗಳು ಒಂದೊಂದೇ ಬಾಗಿಲು ಮುಚ್ಚುತ್ತಿವೆ. ಅದಕ್ಕೆ ತಾಜಾ ಉದಾಹರಣೆ ಎಂದರೆ ಕೇಂದ್ರ ಸರ್ಕಾರ ಸ್ವಾಮ್ಯದ BSNL ಮುಚ್ಚಿ ಹೋಗುತ್ತಿದೆ. ಏರ್ಟೆಲ್ ಆಗಲಿ, ಜಿಯೋ ಕಂಪನಿಯಾಗಲಿ ದಿನೇ ದಿನೇ ವೃದ್ಧಿಯಾಗುತ್ತಿದೆ. ಇಲ್ಲಿ ಕಾರ್ಪೊರೇಟ್ ಕಂಪನಿಗಳು ಸರ್ಕಾರ ನಡೆಸುತ್ತಿವೆ. ಪ್ರಜಾಪ್ರಭುತ್ವ ಸತ್ತು ಹೋಗಿದೆ. ವಿದ್ಯಾರ್ಥಿಗಳ ಒಗ್ಗಟ್ಟು ಬಲಗೊಳ್ಳಬೇಕು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ಗಳಾಗಿ ಪರಿವರ್ತನೆಯಾಗಬೇಕು ಎಂದು ಕರೆ ನೀಡಿದರು. ಈ ಸ್ವಾತಂತ್ರ್ಯದಿಂದ ನಮ್ಗೇನು ಪ್ರಯೋಜನ ಇಲ್ಲ ಅಂತೇಳಿ ಕುವೆಂಪು ಅವರು ಹೇಳಿದಂತ ಮಾತುಗಳು. ಅಂತ ಮಾತುಗಳನ್ನ ಭಗತ್ ಸಿಂಗ್ ಹೇಳಿದ್ದು, ಮತ್ತೊಂದು ಹೇಳಿದ್ದೆಲ್ಲ ಬೆಳಗ್ಗೆ ನಿತೀಶ್ ನಾರಾಯಣ್ ಮಾತಾಡುವಾಗ ಹೇಳಿದ್ದಾರೆ. ನಮ್ಮ ಮುಂದೆ ಇರೋ ಪ್ರಶ್ನೆ ಇಷ್ಟೇ, ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು? ನಮಗೆ ಎಷ್ಟು ವರ್ಷ ಆಯ್ತು? 78 ವರ್ಷದಲ್ಲಿ ಇದೀವಿ ನಾವೀಗ. ಈ 78 ವರ್ಷದ ಸ್ವಾತಂತ್ರ್ಯದಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ, ನಾವೆಲ್ಲಿದ್ದೀವಿ ಅನ್ನುವಂಥದ್ದನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಸ್ವಾತಂತ್ರ್ಯ ನಮಗೇನು ಗಳಿಸಿಕೊಟ್ಟಿದೆ, ಇವತ್ತು ಎಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಅರ್ಥ ಆಗ್ತದೆ. ಎಸ್ಎಫ್ಐ ರಾಜ್ಯ ಸಮಿತಿ ನೂತನ ಅಧ್ಯಕ್ಷ ಶಿವಪ್ಪ ಮಾತನಾಡಿ, ರಾಜ್ಯದ 25ಕ್ಕೂ ಹೆಚ್ಚು ಜಿಲ್ಲೆಗಳಿಂದ ಬಂದಿರುವ ಪ್ರತಿನಿಧಿಗಳು ಕೈಗೊಂಡಿರುವ ನಿರ್ಣಯಗಳನ್ನು ಜಾರಿ ಮಾಡಬೇಕು. ಅದಕ್ಕಾಗಿ ಮುಂದಿನ 3 ವರ್ಷಗಳಲ್ಲಿ ಸಂಘಟನೆ ಬಲಗೊಳಿಸಲು ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ಕೇಂದ್ರ ಸರ್ಕಾರ ಜಾರಿಗೆ ತಂದ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ವಿರೋಧಿಸಿ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿದ ಪರಿಣಾಮ ಸಿಎಂ ಸಿದ್ದರಾಮಯ್ಯ NEP ರದ್ದುಗೊಳಿಸಿ ACPಯನ್ನ ಜಾರಿಗೆ ತಂದಿದ್ದಾರೆ ಎಂದರು. ಕಳೆದ 3 ವರ್ಷದಲ್ಲಿ ಸಂಘಟನೆಗೆ ದುಡಿದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ ಹಲವು ಮುಖಂಡರನ್ನ ಬಿಡುಗಡೆಗೊಳಿಸಿ ಹೊಸಬರನ್ನ ರಾಜ್ಯ ಸಮಿತಿಗೆ ಆಯ್ಕೆ ಮಾಡಲಾಯಿತು. ಬಿಡುಗಡೆಗೊಂಡ ಮುಖಂಡರನ್ನ ಬೀಳ್ಕೊಟ್ಟರು. ವೇದಿಕೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಭೀಮನಗೌಡ, ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅನಿಲ್ ಕುಮಾರ್, ಗೌರವಾಧ್ಯಕ್ಷ ಸರ್ದಾರ್ ಚಾಂದ್ ಪಾಷಾ, JMS ಮಾಜಿ ಅಧ್ಯಕ್ಷೆ ವಿ ಗೀತಾ, ಮಾಜಿ ಎಸ್ಎಫ್ಐ ಅಧ್ಯಕ್ಷ ಅಂಬರೀಶ್ ಚನ್ನರಾಯಪ್ಪ, MP ಮುನಿವೆಂಕಟಪ್ಪ ಇತರೆ ಮುಖಂಡರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದಲ್ಲಿನ ಗುಂಪುಗಾರಿಕೆ ಮತ್ತೆ ಸ್ಫೋಟಗೊಂಡಿದ್ದು ಬೀದಿ ರಂಪಾಟಕ್ಕೆ ಸಾಕ್ಷಿಯಾಗಿದೆ. ನಗರ ಹೊರವಲಯದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಸಭೆ ಪ್ರಾರಂಭವಾಗುವ ಮುನ್ನವೇ ಕಾರ್ಯಕ್ರಮವನ್ನು ನಗರದಿಂದ ಹೊರಗೆ ಆಯೋಜನೆ ಮಾಡಲಾಗಿದೆ. ಇಲ್ಲಿಗೆ ಕಾರ್ಯಕರ್ತರು ಹೇಗೆ ಬರಲು ಸಾಧ್ಯ? ಕನಿಷ್ಠ ಪಕ್ಷ ಒಂದು ಬ್ಯಾನರ್ ಸಹ ಕಟ್ಟಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ವೇದಿಕೆ ಮೇಲಿದ್ದ ಹೂಕುಂಡಗಳನ್ನು ಕೆಳಗೆ ತಳ್ಳಿ ನೀರಿನ ಬಾಟಲ್ ಎಸೆದ ಘಟನೆ ನಡೆದಿದೆ. ಮಧ್ಯ ಪ್ರವೇಶಿಸಿದ ಶಾಸಕ ಕೆವೈ ನಂಜೇಗೌಡ ಹಾಗೂ ಜಿಲ್ಲಾ ಉಸ್ತುವಾರಿ ನಾರಾಯಣಸ್ವಾಮಿ ಅವರು ಪ್ರಸಾದ್ ಬಾಬು ಅವರನ್ನ ಸಮಾಧಾನ ಪಡಿಸಲು ಯತ್ನಿಸಿದರು. ಅವರ ಮಾತು ಕೇಳಿದ ಪ್ರಸಾದ್ ಬಾಬು ಮತ್ತೊಂದು ಗುಂಪಿನ ಕಾರ್ಯಕರ್ತರ ನಡುವೆ ವಾಗ್ವಾದಕ್ಕೆ ಇಳಿದರು. ಆಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸಿಕೊಂಡರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ 16 ಕೋಟಿ ವೆಚ್ಚದ ಅತ್ಯಾಧುನಿಕ ಲ್ಯಾಬ್ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಆರಂಭಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ, ಶಾಸಕ ಪ್ರದೀಪ್ ಈಶ್ವರ್. ಕೋಲಾರ ಕಾಂಗ್ರೆಸ್ನಲ್ಲಿ ಮತ್ತೆ ಗುಂಪುಗಾರಿಕೆ ಸ್ಫೋಟ, ಬೀದಿ ರಂಪಾಟಕ್ಕೆ ಸಾಕ್ಷಿಯಾದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಹಣದ ವಿಚಾರದಲ್ಲಿ ಸ್ನೇಹಿತರ ನಡುವೆ ಗಲಾಟೆ, ದೊಣ್ಣೆಯಿಂದ ಸ್ನೇಹಿತನ ಮೇಲೆ ಹಲ್ಲೆ, ತೀವ್ರ ರಕ್ತಸ್ರಾವದಿಂದ ಸಾವು, ಆರೋಪಿ ಬಂಧನ. ಶಾಲಾ ಕೊಠಡಿಗಳ ಕೊರತೆ, ಚಪ್ಪರದ ಕೆಳಗೆ ಪಾಠ ಕೇಳುತ್ತಿರುವ ಉರ್ದು ಶಾಲೆಯ ಮಕ್ಕಳು, ಶಿಡ್ಲಘಟ್ಟ ನಗರದಲ್ಲಿ ಈ ದುಸ್ಥಿತಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.